ಇನ್ನು ಹಾಸನದಲ್ಲಿ ಜಿಲ್ಲಾಸ್ಪತ್ರೆ ವೈದ್ಯನ ಮಹಾ ಎಡವಟ್ಟು, ಎಡಗಾಲು ಬದಲು ಬಲಗಾಲಿಗೆ ವೈದ್ಯನಿಂದ ಶಸ್ತ್ರಚಿಕಿತ್ಸೆ. ಎಡಗಾಲಲ್ಲಿ ಸಮಸ್ಯೆ ಇದ್ರೆ ಬಲಗಾಲನ್ನ ಕುಯ್ದಿರುವಂತಹ ಘಟನೆ ಆಗಿದೆ. ಜಿಲ್ಲಾಸ್ಪತ್ರೆ ವೈದ್ಯ ಸಂತೋಷ್ ಜ್ಯೋತಿ ಅನ್ನೋರ ಬಲಗಾಲನ್ನ ಕುಯ್ದಿರುವಂತಹ ಸಂತೋಷ್ ಅಪಘಾತ ಹಿನ್ನೆಲೆ ಜ್ಯೋತಿ ಎಡಗಾಲಿಗೆ ರಾಡ್ ಅಳವಡಿಕೆ ಮಾಡಲಾಗಿತ್ತು. ಎಡಗಾಲಿಗೆ ರಾಡನ್ನ ಫಿಕ್ಸ್ ಮಾಡಿದ್ರು, ಮತ್ತೆ ಕಾಲು ನೋವು ಬಂದಿತ್ತು. ಹಾಗಾಗಿ ಆಸ್ಪತ್ರೆಗೆ ಜ್ಯೋತಿ ಅವರು ಬಂದಿರ್ತಾರೆ. ರಾಡನ್ನ ತೆಗೆಸುವಂತೆ ಹೇಳಿದಂಥ ಹಿಮ್ಸ್ ವೈದ್ಯ ಸಂತೋಷ್, ಆದರೆ ಎಡಗಾಲು ಬದಲು ಈತ ಬಲಗಾಲು ಕೊಯ್ದು ಎಡವಟ್ಟು ಮಾಡಿದ್ದಾನೆ. ತಪ್ಪಿನ ಅರಿವಾಗಿ ಎಡಗಾಲಿನಿದ್ದಂಥ ರಾಡನ್ನು ತೆಗೆದಂಥ ವೈದ್ಯರ ನಿರ್ಲಕ್ಷ್ಯಕ್ಕೆ ಜ್ಯೋತಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಲಿ ಮಾಡ್ಕೊಂಡು ತಿನ್ನೋದು ಒಂದು ದಿವಸಕ್ಕೆ 300 ರೂಪಾಯಿ. ಈ ಸಣ್ಣ ಮಕ್ಕಳು ಸಾಕಕ್ಕೆ ಕೂಲಿ ಮಾಡಿ 300 ರೂಪಾಯಿಗೆ ಒಂದು ಕಾಲು ಇಟ್ಕೊಂಡು ಕೆಲಸ ಮಾಡೋದು ನಾವು. ಈಗ 2 ಕಾಲು ಮಾಡಿದರೆ ಹೆಂಗೆ ಕೂಲಿ ಮಾಡ್ಕೊಂಡು ತಿನ್ನೋದು? ನಮಗೆ ಯಾವತ್ತಿದ್ರೂ ನಾವು ಕೂಲಿ ಮಾಡ್ಕೊಂಡೇ ತಿನ್ನೋರು, ಮನೇಲಿ ಕೂತ್ಕೊಂಡೇನು ತಿನ್ನಂಗಿಲ್ಲ. ಈ ಮಕ್ಕಳು ಮರಿ ಹೆಂಗೆ ಸಾಕೋದು? ಸಣ್ಣ ಸಣ್ಣ ಮಕ್ಕಳು 2 ಕಾಲು ಮಾಡಿದರೆ ಈಗ 2 ಕಾಲಲ್ಲಿ ಹೆಂಗೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿತ್ತ? ನಾವು ರಾಡ್ ತೆಗ್ಸೋಕ್ಕೆ ಅಂತ ಬಂದಿದ್ದು, ಎಡದೇ ಕಾಲಿಗೆ ರಾಡ್ ತೆಗ್ಸಕ್ಕೆ ಬಂದಿದ್ದು. ಏನು ಮಾಡಿದ್ದಾರೆ, ಬಲದೇ ಕಾಲು ಮಾಡಿಬಿಟ್ಟಿದ್ದಾರೆ. ಡಾಕ್ಟ್ರು ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂದಿದ್ದಕ್ಕೆ ನಮ್ಮ ಹುಡುಗಿ ಹೇಳುವಾಗ, ಯಾಕೆ ಹಿಂಗೆ ಮಾಡ್ತೀಯ ಅಂದಿದ್ದಕ್ಕೆ, ಅಯ್ಯೋ ಅಂದು ಅಲ್ಲಿಗೆ ಮಾಡಿ ಆಮೇಲೆ ಇದು ಮಾಡಿ ಆಮೇಲೆ ನಾನು ಬಂದು ನೋಡುವಾಗ